ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ? ಎಲ್ಲರೂ ಆರಾಮಿದ್ದೀರಾ? ನಾನಂತರೂ ಸದ್ಯ ಊರಲ್ಲಿಲ್ಲ ಗೈಸ್. ಬಂದು ಹುಬ್ಬಳ್ಳಿಯಲ್ಲಿ ವರ್ಕ್ ಮಾಡ್ತಾ ನಮ್ಮ ರಿಲೇಷನ್ ಮನೆಯಲ್ಲಿ ಇದ್ದೀನಿ, ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಏನಿಲ್ಲ ಗೈಸ್, ಈಗೊಂದು ಕಾಲ್ ಬಂದಿತ್ತು ಸಡನ್ನಾಗಿ. ನಮ್ಮ ಟ್ರೈನಿಂಗ್ ಬಾಯ್ಸ್, ನಮ್ಮ ರೆಸ್ಕ್ಯೂ ಟೀಮ್ ಹುಡುಗರು ಕಾಲ್ ಮಾಡಿದರು. ಅಣ್ಣ ಒಂದು ದುರಂತ ನಡೆದಿದೆ ಅಂತಂದು. ಏನಂತಂದು ಕೇಳಿದೆ. ಏನಿಲ್ಲ ಬ್ರೋ, ಒಂದು ಸ್ನೇಕ್ ಬೈಟ್ ಆಗಿದೆ. ಅದು ಬಂದುಬಿಟ್ಟು ಡೇಂಜರಸ್ ಹಾವು, ರಸಲ್ ವೈಪರು. ಹೆಂಗಣ ಮಾಡೋದು, ಹುಡುಗಿಗೂ ಸ್ವಲ್ಪ ಸೀರಿಯಸ್ ಇದೆ ಅಂದಿದ್ದಾರೆ. ಯಾರು ಏನಂತ ಇನ್ಫಾರ್ಮೇಷನ್ ಕೇಳಿದ್ವಿ, ಬಟ್ ಅಚಾನಕ್ ಕೇಳಿದ್ರು ಹುಡ್ರು. ಇಲ್ಲಣ್ಣ, ಲಾಸ್ಟ್ ಟೈಮ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಆ ಹುಡುಗಿಗೆ ವಾರ್ನು ಮಾಡಿದ್ವಿ, ಅದೇ ಹುಡುಗಣ ಅಂತಂದರು. ಲಾಸ್ಟ್ ಟೈಮ್ ಗೈಸ್, ಬೇಕಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಆ ವಿಡಿಯೋದು, ಒಮ್ಮೆ ನೋಡಿ ನೀವು. ಈಗ ಜಸ್ಟ್ ಸುಮಾರು ಒಂದು 6 ತಿಂಗಳಿಂದ ಅವನಿಗೆ ಹೇಳಿದ್ದು ಏನಂದರೆ, ಇಟ್ಟೇ ಪಾಪ ನಾವಂತರೂ ಭಾಳ ವರ್ಷ ಆಯ್ತು ರೆಸ್ಕ್ಯೂ ಮಾಡ್ತಾ. ನೀನು ಮಾತ್ರ ನಮ್ಮದು ನೋಡಿ, ಸ್ಟೇಟಸ್ ನೋಡಿ, ಫೋಟೋ ನೋಡಿ, ನಾನು ವೀಡಿಯೋ ನೋಡಿ ಕಾಪಿ ಮಾಡಬೇಡ. ಯಾಕೆ ಫಸ್ಟು ಹಂಗೆ ಮಾಡ್ಬೇಕಂದ್ರೆ ಎಲ್ಲ ಹಾವಿನ ಬಗ್ಗೆ ತಿಳ್ಕೊ. ಯಾವ ಹಾವು ಹೆಂಗೆ ಬೈಟ್ ಆದರೆ ಏನು ಮಾಡಬೇಕು ಏನಿಲ್ಲ ಅಂತ. ನಾವಂತರೂ ಸುಮಾರು ಸತಿ ಕಡಿಸ್ಕೊಂಡಿವಿ. ರಸಲ್ ವೈಪರ್ನು ಬೈಟ್ ಆಗಿದೆ. ಹಂಗಾಗಿ ನನಗೆ ಅನುಭವ ಇದೆ. ಹಂಗಾಗಿ ಹೇಳ್ತಿದ್ದೀನಿ, ರಸಲ್ ವೈಪರು ಅವು ಹಿಡಿಯೋಕೆ ಹೋಗಬೇಡ, ಬೈಟ್ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಉಳಿತಾನೆಲ್ಲ ಮನುಷ್ಯ ಗ್ಯಾರಂಟಿನೂ ಇಲ್ಲ ಅಂತಂದು ಹೇಳಿದ್ನಿ. ಆದರೆ ಕೇಳಲಿಲ್ಲವ. ಆಮೇಲೆ ಏನು ಮಾಡಿದ್ದಾನೆ, ನೀವು ಅಷ್ಟೇನ ಹಿಡಿಯೋದು, ನಾನು ಹಿಡಿತೀನಂತಂದು ಮತ್ತೆ ಕಂಟಿನ್ಯೂ ಮಾಡಿದ್ದಾನೆ. ಈಗ ಅವನಿಗೆ ಬೈಟ್ ಆಗಿದೆ. ಅವನ ಹೆಸರು ಮುಸ್ತಾಫಾ ಅಂತೇಳಿ, ಇಲ್ಲೇ ನಮ್ಮೂರಿಂದ ಜಸ್ಟ್ ಒಂದು 5 ಕಿಲೋಮೀಟ್ರ್ ದೂರದಲ್ಲಿರುವ ಇಟ್ನಾಳ್ ಅಂತೇಳಿ, ಕೊಪ್ಪಳ ಡಿಸ್ಟಿಕ್. ಅವನ ಹೆಸರು ಮುಸ್ತಾಫಾ. ರಸಲ್ ವೈಪರ್ ಬೈಟ್ ಆಗಿದೆ. ಈಗ ಫುಲ್ ಸೀರಿಯಸ್ ಕಂಡೀಷನ್ ಇದ್ದಾನೆ. ಹೆಂಗಾಗಿದೆ ಒಮ್ಮೆ ನೀವೇ ನೋಡಿ, ವಿಡಿಯೋ ತೋರಿಸ್ತೀನಿ. ಅವನು ಏನು ಮಿಸ್ಟೇಕ್ ಮಾಡಿದ್ದಾನೆ, ಅವನು ಸೀದಾ ರಸಲ್ ವೈಪರ್ ತಲೆ ಹಿಡಿಯೋಕೆ ಹೋಗಿದ್ದಾನೆ. ಅದಷ್ಟು ಡೇಂಜರು. ಆ್ಯಂಡ್ ಆಲ್ಸೋ ಆ ರೀತಿ ಹಿಡಿಬಾರ್ದಂತ ಗೊತ್ತಿದೆ ಅವನಿಗೆ, ಆದರೂ ಹಿಡಿದಿದ್ದಾನೆ. ಒಮ್ಮೆ ನೋಡಿ ಆಮೇಲೆ ಮಾತಾಡೋಣ ಮತ್ತೆ. ನೋಡಿ ಗೈಸ್, ಒಮ್ಮೆ ನೀವೇ ನೋಡಿ. ಭಯಂಕರ ಬೈಟ್ ಆಗಿದೆ. ವೈಪರ್ ಬೈಟ್ ಆದರೆ ಕೈ ಕಾಲು ಬ್ಲಡ್ ಕ್ಲಾಟ್ ಆಗಿ ಆಟೋಮೆಟಿಕ್ ಕೈ ಉಬ್ಬಿ ಭಾಳ ಹಿಂಸೆ ಪಡ್ತಾನೆ ಮನುಷ್ಯ. ಇದು ನಿನ್ನೆ ಇನ್ಸಿಡೆಂಟ್ ಆಗಿದ್ದು ನೈಟಲ್ಲಿ. ಇವನು ಹೋಗ್ತಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ಇವನು ಇತ್ತೀಚೆಗೆ ಏನು ಮಾಡಿದ್ದಾನೆಂದರೆ, ಎಲ್ಲ ರೆಸ್ಕ್ಯೂಗೆ ಹೋದರೆ ಯಾರಿಗೆ ಹೇಳಲಾರದೆ ಒಬ್ಬನೇ ಹೋಗ್ತಿದ್ದ, ಯಾರೋ ಇಬ್ಬರು ಹುಡುಗರು ಕರ್ಕೊಂಡು. ಹಂಗಾಗಿ ನಮ್ಗೆ ಗೊತ್ತಾಗಿಲ್ಲ. ಇಲ್ಲ ಗೊತ್ತಾಗಿದ್ದರೆ ನಾವು ಹೋಗೋಕ್ಕೆ ಕೊಡ್ತಿದ್ದಿಲ್ಲ ಇವನ್ನ. ನೋಡಿದ್ರಲ್ಲ. ಆ ರೀತಿ ಮಾಡಬಾರ್ದಂತ ಗೊತ್ತಿದ್ರು ಇತ್ತೀಚೆಗೆ ಹುಡ್ರು, ಬಿಸಿ ರಕ್ತ ಹುಡ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಮಾತು. ಆ್ಯಂಡ್ ನಮಗೂ ಈಗ ಒಂದು ಎಲ್ಲರ ರೆಸ್ಕ್ಯೂಗೆ ಹೋದ್ವಿ ಅಂದರೆ ಫಸ್ಟ್ ಯಾವ ಹಾವು ನೋಡ್ತೀವಿ, ಅದ್ರ ಮೇಲೆ ಡಿಪೆಂಡು ಹೆಂಗೆ ಹಿಡಿಬೇಕು ಏನಂತ. ಅದು ರಸಲ್ ವೈಪರು ಅಂತ ಕಂಡ ತಕ್ಷಣ, ಇಲ್ಲ ಕಾಮನ್ ಕ್ರೇಟ್ ಅಂತ ಗೊತ್ತಾದ ತಕ್ಷಣ ನಾವು ಒಂದು ಸ್ಟೆಪ್ ಹಿಂದಕ್ಕಿದ್ದು ಸೇಫ್ಟಿಯಿಂದ ಹಿಡಿತೀವಿ. ಬಟ್ ಈ ಹುಡುಗ ಗೊತ್ತಿದ್ದ ಮೇಲೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲದೆ, ಗೊತ್ತಾಗಲಾರ್ದೆ ರಸಲ್ ವೈಪರ್ ತಲೆ ಹಿಡಿಯೋಕೆ ಹೋಗ್ಯಾನೆ. ಅದು ನೈಟ್ ಟೈಮು, ಭಾಳ ಶಾರ್ಪ್ ಇರ್ತವೆ ಹಾವುಗಳು ನೈಟ್ ಟೈಮು, ಈವ್ನಿಂಗ್ ಟೈಮು. ಯಾಕಂದರೆ ಅವು ಅವಾಗೆ ಆಹಾರ ತಿನ್ನೋದು, ಶಿಕಾರ ಮಾಡೋದು. ಗೊತ್ತಿದ್ದ ಮೇಲೆ ನಾವು ಆ ರೀತಿ ಹಿಡಿಯೋಕೆ ಹೋಗಿ ಬೈಟ್ ಮಾಡಿಸ್ಕೊಂಡೇನೆ. ಈಗ ಸಫರ್ ಆಗ್ತಿದ್ದಾನೆ. ಲಾಸ್ಟ್ ಟೈಮು ಆ ವಿಡಿಯೋ ಈಗ ನೋಡಿದ್ರಲ್ಲ, ಲಿಂಕಲ್ಲಿ ಓಪನ್ ಮಾಡಿ, ಆ ವಿಡಿಯೋದಲ್ಲಿ ನಾವು ಅವನಿಗೆ ಲಾಸ್ಟ್ ಟೈಮ್ ವಾರ್ನಿಂಗ್ ಅವನಿಗೆ ಮಾಡೋಕ್ಕೆ ಹೋದಾಗ ಏನು ವಾರ್ನ್ ಮಾಡಿದ್ವಿ ಅಂದರೆ, ಅದು ಎದಕ್ಕೆ ಮಾಡಿದ್ವಿ ಅಂದರೆ, ಹಂಗೆ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡಿದ್ದ ನಮ್ಮ ರೆಸ್ಕ್ಯೂ ಟೀಮು ಹುಡುಗರಿಗೆ ಪರಿಚಯವ. ಅದು ಏನಂದರೆ, ಕೋಬ್ರಾ ಹಿಂಗೆ ಹಿಡ್ಕೊಂಡು ಹಿಂಗೆ ಮುದ್ದು ಕೊಡ್ತಾ ಇದ್ದ. ಬಟ್ ಪುಣ್ಯ ಲೇಷ ಅವನಿಗೆ ಲಾಸ್ಟ್ ಟೈಮ್ ಬೈಟ್ ಆಗಿಲ್ಲ. ಫೇಸ್ಗೆ ಎಲ್ಲರೂ ಬೈಟ್ ಆದರೆ ಡೈರೆಕ್ಟ್ ವಿಷಯರಿ ಜಲ್ದಿ ಸಾಯ್ತಾನಪ್ಪ ಮನುಷ್ಯ. ಬಾಡಿ ಕೈ ಕಾಲು ಕಡಿದ್ರೆ ಏನೋ ಸ್ವಲ್ಪ ತುಳಿತಾನೆ, 1 ತಾಸು 2 ತಾಸು. ನೀ ಮಾಡೋದಿದ್ದು ತಪ್ಪು ಕೆಲಸ ಅಂತ ಲಾಸ್ಟ್ ಟೈಮ್ ವಾರ್ನ್ ಮಾಡಿ ಬಂದರೆ, ಇಲ್ಲಣ್ಣ ತಪ್ಪಾಯ್ತು, ಇನ್ನೊಂದು ಟೈಮ್ ಮಾಡೋಂಗಿಲ್ಲ, ನೆಕ್ಸ್ಟ್ ಟೈಮ್ ಹಂಗೆ ಮಾಡಲ್ಲ, ಇದೇ ಲಾಸ್ಟ್ ಅಂತ ಹೇಳಿದ್ದ. ಆದರೆ ಅವ್ನಿಗೆ ಬಿಡಲಿಲ್ಲ. ಇಲ್ಲಪ್ಪ, ನಿಮ್ಮ ಪೇರೆಂಟ್ಸ್ಗೆ ಒಂದು ಸತಿ ತಿಳಿಸ್ತೀವಿ. ಯಾಕಂದರೆ ನಾವಂದರೆ ರೆಸ್ಕ್ಯೂ ಮಾಡೋದು ನಮ್ಮದು ಹೆಸರು ಹಾಳಾಗುತ್ತೆ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ಗೆ ಒಂದು ಮಾತು ತಿಳಿಸ್ಬೇಕು, ನಿಮ್ಮ ಹುಡುಗ ಈ ರೀತಿ ಮಾಡ್ತಿದ್ದಾನೆ ಅಂತ. ಯಾಕಂದರೆ ನಾಳೆ ನಿನಗೇನಾರು ಹೆಚ್ಚು ಕಮ್ಮಿಯಾಗಿ ಬೈಟ್ ಆತಂದರೆ ಹೆಸರು ಬರೋದು ನಮ್ಮದೇ ಕೆಡ್ತೈತಿ. ಆಮೇಲೆ ನಮ್ಮನ್ನು ನೋಡಿ ನೀ ಕಲ್ತು, ನಾವು ಕಲಿಸಿವಿ ನಿನಗೆ ಅಂತಾರೆ ನಿಮ್ಮ ಮನೆಯಲ್ಲಿ ಅಂತಂದು ಅವನಿಗೆ ವಾರ್ನ್ ಮಾಡಿ ಬಂದಿದ್ವಿ. ಆದರೆ ಅವನು ಇಲ್ಲಣ್ಣ ಮಾಡೋಂಗಿಲ್ಲ, ಇದೆ ತಪ್ಪಾತಂದು ಕೈ ಮುಗಿದೆಲ್ಲ ಹೇಳ್ದ. ಈಗ ನೋಡ್ರಿ, ಮತ್ತೆ 1 ತಿಂಗಳಾಗಿಲ್ಲ, ಒಂದು 15 ದಿವಸ ಆಗಿಲ್ಲ, ಮತ್ತೆ ಹಂಗೆ ಮಾಡ್ತಿದ್ದ ಅವ್ನ ಕೆಲಸ. ಡೈಲಿ ಹಿಡಿಯೋದು, ಇನ್ಸ್ಟಾಗ್ರಾಮ್ ಮೇಲೆ ಪೋಸ್ಟ್ ಹಾಕೋದು, ಸ್ಟೇಟಸ್ ಹಾಕೋದು, ಅವ್ರಿಗೆ ಹುಡ್ರನ್ನ ಕರ್ಕೊಂಡು ಹೋಗೋದು, ಅವನಿಂದ ಒಂದು 2-3 ಹುಡ್ರು ಹೋಗೋದು, ಫೋಟೋ ತೆಗೆಸ್ಕೊಳೋದು, ಆ ರೀತಿ ಮಾಡ್ತಿದ್ರು.
ಈಗ ನೋಡಿದ್ರೆ ರಸೂಲ್ ವೈಪರ್ ನಿನ್ನೆದು ವೀಡಿಯೋ ನೋಡಿದ್ರಲ್ಲ ಆ ಟೈಪ್ ಮಾಡಿದ್ದಾನೆ. ಸೊ ದಯಮಾಡಿ ಎಲ್ಲರಿಗೂ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ನಾವು ಎದಕ್ಕೆ ಈ ಟೈಪು ವೀಡಿಯೋ ಮಾಡಿ ಹಾಕ್ತೀವಿ ಅಂದರೆ ನಮಗೇನು ಕೆಲಸ ಇಲ್ಲ, ಬಗ್ಸ್ ಇಲ್ಲ, ಟೈಮ್ ಇಲ್ಲ ಅಂತಲ್ಲ. ಈ ರೀತಿ ಆಗಬಾರ್ದು. ಯಾಕಂದರೆ ನಾವು ಎಲ್ಲೋ ಸೇಫ್ಟಿಯಿಂದ ಹಿಡಿತೀವಿ. ಆ್ಯಂಡ್ ನಂದೊಂದು ಪ್ರಾಬ್ಲಮ್ ಹೇಳ್ಬೇಕು ಗೈಸ್ ನಿಮ್ಗೆ. ಆ್ಯಕ್ಚುಲಿ ಕೇಳಿ, ಈಗ ಹೈ ಟೈಮ್ ನಾಗರಾವ್ ಬೈಟ್ ಆಗಿತ್ತು, ಲಾಸ್ಟ್ ಟೈಮ್ ರಸಲ್ ವೈಪರ್ ಬೈಟ್ ಆಗಿತ್ತು. ರಸಲ್ ವೈಪರ್ ಬೈಟ್ ಆಗಿ ಸ್ವಲ್ಪ ಅದೇ ಫಿಂಗರು ಇದು ಕಟ್ಟಾಗಿ ಸ್ವಲ್ಪ ದಿವಸ ರೆಸ್ಕ್ಯೂ ಮಾಡೋದು ಬಿಟ್ಟಿದ್ದೆ, 1 ಮಂತು. ಆವಾಗ ಎಲ್ಲಾದರೂ ರೆಸ್ಕ್ಯೂ ಕಾಲ್ ಮಾಡ್ತಿದ್ರು ಜನ. ಅದು ಹೆಂಗೆ ಮಾಡ್ತಿದ್ರು, ಹೆಂಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ನಮ್ಮೂರಲ್ಲೇ ಪರಿಚಯ ಇರೋರು. ಎಲ್ಲಾದ್ರೂ ಒಂದು ಹಾವು ಬಂದಿರ್ತು ಸಡನ್ನಾಗಿ, ಅಣ್ಣ ಹಾವು ಬಂತಣ್ಣ, ಅವ್ನು ಫೋನ್ ಮಾಡಂತ ಹೇಳೋಣ ಸನ್ನಿಗೆಲ್ಲ ಸೈಮನ್. ಬೇಡ ಬಿಡಪ್ಪ, ಮೊನ್ನೆನೇ ಬೈಟ್ ಆಗೈತೆ ಅವ್ನಿಗೆ, ಅವನು ಬಳ್ಳನ್ನು ಕಟ್ ಮಾಡ್ಯಾರಂತ, ಯಾಕೆ ಬೇಕು ಸುಮ್ಮನೆ, ಅವನು ಉಳಿದಿದ್ದೇ ಗ್ರೇಟು, ಈ ರೀತಿ ಮಾತಾಡ್ತಿದ್ರು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಟೈಮು ಅಂದರೆ ನಾನು ಎಲ್ಲೋ ಒಂದು 2-3 ರೆಸ್ಕ್ಯೂಗೆ ಹೋಗಿದ್ದೆ. ನೋಡಿದ ತಕ್ಷಣ ಹುಷಾರಪ್ಪ, ಮತ್ತೆ ಕಟ್ಸ್ಕೊಬೇಡಪ್ಪ, ನೋಡು ಮತ್ತೆ ಹಿಡಿಯೋಕೆ ಬಂದ್ರೆ ಹಿಡಿಯಪ್ಪ, ಇಲ್ಲಾಂದ್ರೆ ಇಲ್ಲಪ್ಪ, ಈ ರೀತಿಯೂ ಮಾತಾಡಿ ಸ್ವಲ್ಪ ದಿವಸ ನನಗೆ ಕರೀಲಾರ್ದ ದೂರ ಇಟ್ಟು, ನನಗೆ ಹೆಂಗೆ ಅನಿಸ್ಬಿಟ್ಟಿತ್ತಂದರೆ ಇತ್ತೀಚೆಗೆ ಹಿಡಿಯೋದೇ ಬೇಡಪ್ಪ, ಬಿಟ್ಟುಬಿಡೋಣ ಅಂತಂದು ಸ್ವಲ್ಪ ದಿವಸ ಬಿಟ್ಟಿದ್ದೆ. ಬಟ್ ಈ ರೀತಿ ಹುಡ್ರು ಮಾಡೋದು ನೋಡಿ ಒಂದು ಟೈಪ್ ಹೆದರಿಕೆಯಾಗಿ ಮತ್ತೆ ನಾನು ಹಿಡಿಯೋಕ್ಕೆ ಚಾಲೂ ಮಾಡಿದೆ. ಎಷ್ಟೇ ಬೈಟ್ ಆದರೂ ಒಂದು ಧೈರ್ಯ, ಒಂದು ಸೇಫ್ಟಿಯಿಂದ ಹಿಡಿಯೋದು. ಆ್ಯಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಅನುಭವ ಇದೆ, ಏನು ಮಾಡ್ಬೇಕು ಏನಿಲ್ಲ ಬೈಟ್ ಆದ ತಕ್ಷಣ ಅಂತಂದು. ಆಮೇಲೆ ಇನ್ನೊಂದು ಏನಂದರೆ, ಎಂತೆಂಥೋ ದೊಡ್ಡ ರೆಸ್ಕ್ಯೂವರ್ಸ್ಗೆ ಎಂಥ ಎಕ್ಸ್ಪರ್ಟ್ ಇದ್ದರೂ ಎಲ್ಲರಿಗೂ ಬೈಟ್ ಆಗಿದ್ದಾವೆ. ಯಾಕಂದರೆ ಹೆಸರು ಹೇಳಂದರೆ ಹೇಳ್ತೀನಿ, ಯೂಟ್ಯೂಬ್ದಲ್ಲಿ ಚೆಕ್ ಮಾಡಿ. ನಮ್ಮ ದಾಂಡೇಲಿ ಸ್ನೇಕ್ ರಜಾಕ್ ಅಂತೇಳಿ, ಅವರು ಫುಲ್ ಫೇಮಸ್ಸು. ಎಷ್ಟೋ ಸೇಫ್ಟಿಯಿಂದ ಹಿಡಿದ್ರು ಅವ್ರಿಗೆ ಬೈಟ್ ಆಗಿ ಅವ್ರದ್ದು ಒಂದು ಬಳ್ಳಿ ಇದೆ ಹಿಂಗಾಗಿದೆ. ಆ್ಯಂಡು ಇನ್ನೊಂದು ವಾವಾ ಸುರೇಶು, ತಮಿಳ್ನಾಡು, ಚೆನ್ನೈ, ಅವರು ಎಷ್ಟು ಫೇಮಸ್ ಅವರು, ಅವ್ರಿಗೂ ಅಂಥ ಎಕ್ಸ್ಪರ್ಟ್ ಇದ್ದರು. ಕಾಳಿಂಗ ಹಿಡಿಯೋರ್ಗೆ ಅವ್ರಿಗೂ ಬೈಟ್ ಆಗಿದೆ. ಆಮೇಲೆ ಲಾಸ್ಟ್ ಟೈಮ್ ಒಬ್ಬರು ಹಂಗೆ ಸ್ನೇಕ್ ಬೈಟ್ ಆಗಿ ನಾಗರವಾಗಿ ಅವರು ಸತ್ತೋಗಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಸೊ ಎಂತೆಂಥ ಎಕ್ಸ್ಪರ್ಟ್ ಇದ್ದರು, ಬೈಟ್ ಆಗಿದೆ. ಭಾಳ ಜನ ಈಗ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ, ಅದಕ್ಕೆ ಮುದ್ದು ಕೊಡೋಕೆ ಹೋಗೋದು, ಆಮೇಲೆ ಸ್ಟಂಟ್ ಮಾಡಿ ಫ್ರೀ ಹ್ಯಾಂಡಲ್ ಮಾಡೋದು. ದಯಮಾಡಿ ಹಂಗೆ ಮಾಡಬೇಡಿ. ಎಲ್ಲ ಹುಡ್ರಿಗೆ ಇದೆ ನಾನು ಕೇಳ್ಕೊಳೋದು, ಸೇಫ್ಟಿಯಿಂದ ಹಿಡೀರಿ. ಆ್ಯಂಡ್ ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಲೆಟ್ರ್ ಕೊಟ್ಟು, ನಮ್ಮೂರಲ್ಲಿ ಈ ರೀತಿ ಆಗಬಾರ್ದು, ನಮ್ಮನ್ನು ನೋಡಿ ಭಾಳ ಜನ ಕಾಪಿ ಮಾಡ್ತಿದ್ದಾರೆ ಸರ್ ನಮ್ಮ ಸ್ಟೈಲು. ಸೊ ಹಂಗಾಗಿ ನಮಗೊಂದು ಏನಾರ ಲೆಟ್ರ್ ಕೊಡಿ, ಪರ್ಮಿಷನ್ ಲೆಟ್ರು. ಯಾರು ಬೇಕು ಅವ್ರು ಹಿಡಿಬಾರ್ದು ಊರಲ್ಲಿ. ಏನಾರು ಹೆಚ್ಚು ಕಮ್ಮಿ ಆಗಿ ಬೈಟ್ ಆದರೂ ನಮ್ಮ ಹೆಸರು ಹಾಳಾಗುತ್ತೆ, ನಮಗೂ ಯಾರಿಗೂ ಕರೆಯಂಗಿಲ್ಲ ಅಂತಂದು ಕೇಳಿದ್ವಿ. ಒಂದು ಪರ್ಮಿಷನ್ ಲೆಟ್ರ್ ಕೊಡ್ರಿ, ಲೈಸೆನ್ಸ್ ಅಂತದ್ದು ಕೊಡ್ರಿ ಅಂತ. ಬಟ್ ಅವರು ಸಪೋರ್ಟ್ ಮಾಡಿಲ್ಲ. ಈ ರೀತಿ ಆಗುತ್ತಪ್ಪ, ನಿಮ್ಗೆ ಕೊಟ್ಟರೆ ಎಲ್ಲರೂ ಕೇಳ್ತಾರೆ ಬಂದು, ಆ್ಯಂಡ್ ಕೊಡೋಂಗೂ ಇಲ್ಲ, ಅದು ಕೇಳೋಕೆ ಹೋಗಬೇಡಿ ಅಂತಂದು 8 ವರ್ಷ ಅಡ್ಡಾಡಿನಿ, ಆಗಲಿಲ್ಲ ಕೆಲಸ. ಈಗ ನೋಡಿ ಅನುಭವಿಸ್ತಾಯಿದ್ವಿ, ಈ ರೀತಿ ಆಗ್ತಿದೆ. ನಮ್ಮನ್ನು ನೋಡಿ ಹುಡ್ರು ಕಾಪಿ ಮಾಡೋದು, ಯೂಟ್ಯೂಬ್ ನೋಡಿ ಕಾಪಿ ಮಾಡೋದು, ಇನ್ಸ್ಟಾಗ್ರಾಮ್ ನೋಡಿ ಕಾಪಿ ಮಾಡೋದು, ಈ ಟೈಪ್ ಮಾಡಿ ಹುಡ್ರು ಹಿಡಿಯೋಕೆ ಹೋಗಿ ಹಿಂಗೆ ಬೈಟ್ ಆದರೆ ಪೇರೆಂಟ್ಸ್ ಭಾಳ ಸಫರ್ ಆಗ್ತಾರೆ. ಆಮೇಲೆ ರಸಲ್ ವೈಪರ್ ಬೈಟ್ ಆದರೆ ಹೆಂಗಿರುತ್ತೆ ಅಂದರೆ ಹೇಳ್ಬಾರ್ದು, ಅದು ಸಂಕಟ. ಮೈಯಲ್ಲಿ ಅಷ್ಟು ಉರಿ ಇರ್ತೈತಿ, ಎದಕ್ಕಾದ್ರೂ ಬದುಕಿನಪ್ಪ ಈಗ ಸತ್ತೋಗ್ಬಿಡೋಕೆ ಅನಿಸ್ತೈತಿ. ಅಷ್ಟು ಡೇಂಜರು, ಅಷ್ಟು ಸಲ್ಫ್ಯೂರಿಕ್ ಆ್ಯಸಿಡ್ ಬಿದ್ದರೆ ಹೆಂಗೆ ಉರಿತೈತಿ ಕೈ ಮೇಲೆ, ಪ್ಯೂರು ಆ ಟೈಪ್ ಮೈಯಾಗ ಉರಿತಿರ್ತೈತಿ, ಕೈ ಕಾಲೆಲ್ಲ ಬಾತು. ಈಗ ಅವನು ಅದೇ ಅನುಭವ ಪಡ್ತಾಯಿದ್ದಾನೆ. ನಾನು ಮಾತು ಕೇಳಿಲ್ಲ, ನಮ್ಮ ಹುಡ್ರೆಲ್ಲ ಹೋಗಿ ತಿಳಿಸಿ ಹೇಳಿದ್ವಿ, ಈ ಸ್ಟೆಪ್ ಮಾಡಬೇಡ ಅಂತ. ಹೊಡೆದು ಅವ್ನಿಗೆ ಒಂದು ಮಾತು ಹೊಡೆದು, ಇದೇ ತಪ್ಪು, ಇದೇ ಲಾಸ್ಟ್, ಮಾಡಬೇಡಂಗ ಅಂತಂದು ಹೇಳಿದ್ರೆ ಕೇಳಿಲ್ಲ. ಈಗ ಅದೇ ಮಾಡಿ ಅನುಭವ ಪಡ್ತಿದ್ದಾನೆ. ಸೊ ಎಲ್ಲರಿಗೊಂದು ರಿಕ್ವೆಸ್ಟ್ ಗೈಸ್, ಪ್ಲೀಸ್ ದಯಮಾಡಿ ಆ ಹುಡುಗನ ಸಲುವಾಗಿ ಒಂದು ಪ್ರಾರ್ಥನೆ ಇರಲಿ. ಆ್ಯಂಡ್ ದಯಮಾಡಿ ಯಾರು ಆ ಟೈಪ್ ಈಗಿಂದ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ ಫಸ್ಟು, ಯಾವ ಹಾವು ಏನು, ಇದು ಬೈಟ್ ಆದರೆ ಇದು ಹೆಂಗೆ ಹಿಡಿಬೇಕು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು, ಯಾವ ವಿನಮಸ್ ನಾನ್ ವಿನಮಸ್ ತಿಳ್ಕೊಂಡು ಆಮ್ಯಾಗ ಮಾಡಿ ಹಿಡೀರಿ. ಗಾರ್ಡನಲ್ಲಿ ನಿಮ್ಗೆ, ಯಾಕಂದರೆ ಒಬ್ಬರು ಮಾಡೋದ್ರಿಂದ ಊರಲ್ಲಿ ಹೆಸರು ಕೇಳ್ತಂದ್ರೆ ಯಾರು ನೆಕ್ಸ್ಟ್ ಟೈಮ್ ಕರೆಯಂಗಿಲ್ಲ. ನಾನು ಅದಕ್ಕೆ ಈಗ ಮತ್ತೆ ಹಿಡಿಯೋಕ್ಕೆ ಚಾಲು ಮಾಡಿದ್ದಂದರೆ, ಈಗ ನಾನು ಹೋಗ್ಲಾರ್ದ ಜನ ಆ ಟೈಪ್ ಕೆಟ್ಟದಾಗ ಮಾತಾಡಿದರು. ನಾನು ಎದಕ್ಕೆ ಹೋಗ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಹೋಗಿಲ್ಲ ಅಂದರೆ ಎಷ್ಟೋ ಜನ ಹಾವನ್ನ ಸಾಯಿ ಬಡಿತಾಯಿದ್ರು. ಡೈಲಿ ಒಂದು ದಿವಸಕ್ಕೆ 8-9 ಹಾವು ಸಾಯ್ತಿದ್ವು ನಮ್ಮೂರಲ್ಲಿ. ಸೊ ಹಂಗಾಗಿ ನಾನು ಮತ್ತೆ ರೆಸ್ಕ್ಯೂ ಚಾಲು ಮಾಡಿದೆ, ಸೇಫ್ಟಿಯಿಂದ ಹಿಡಿತಿದ್ದೀನಿ. ಆ್ಯಂಡ್ ಹುಡುಗರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಹೇಳ್ತಾ ಇದ್ದೀನಿ. ಟ್ರೈನಿಂಗ್ ಬಾಯ್ಸ್ನೂ ಸೇಫ್ಟಿಯಿಂದ ಮಾಡ್ತಿದ್ದಾರೆ. ಅವಾಗವಾಗ ಇಂಥ ಹುಡ್ರಿಗೆ ಹೋಗಿ ಬೈಯೋದಾಯ್ತು, ಅವೇರ್ನೆಸ್ ಮಾಡೋದಾಯ್ತು, ಅವ್ರಿಗೆ ವಾರ್ನಿಂಗ್ ಮಾಡೋದಾಯ್ತು, ಎಲ್ಲ ಮಾಡ್ತೀವಿ. ಬಟ್ ಆದರೂ ಕೇಳೋಂಗಿಲ್ಲ ಹುಡ್ರು. ಬಟ್ ನಮ್ಮದೇನು ಇದಂದರೆ, ಜನ ಆಮೇಲೆ ಬೈಟ್ ಆದರೆ ನಮ್ಮ ಹೆಸರು ಬರ್ತೈತಿ, ಈ ಹುಡ್ರನ್ನ ನೋಡಿ ಕಲ್ತಿದ್ದಾರೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ರು ಹಿಂದೆ ಅಂತಂದು ತಿಳ್ಕೊತಾರೆ. ಸೊ ಹಂಗಾಗಿ ವೀಡಿಯೋ ಮಾಡಿ ನಾವು ಅವಾಗ ಎಲ್ಲಿ ಹಿಡಿದ್ವಿ, ಎಲ್ಲಿ ಬಿಟ್ಟು ಬಂದ್ವಿ ಎಲ್ಲ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ದಲ್ಲಿ. ಇವನು ಇಲ್ಲೇ ಹಿಡಿದು ನಮ್ಮ ಏರಿಯಾದಲ್ಲಿ ಹಿಡಿದು ಇಲ್ಲೇ ಬಿಡ್ತಾನೆ ಅನ್ಕೊತಾರೆ ಸ್ವಲ್ಪ ಜನ. ಹಂಗಾಗಿ ಎಲ್ಲಿ ಹಿಡಿದ್ವಿ, ಯಾರ ಮನೇಲಿ ಹಿಡಿದ್ವಿ, ಎಲ್ಲಿ ಬಿಟ್ಟು ಬಂದೀವಿ, ಎಷ್ಟು ದೂರದಲ್ಲಿದ್ದೀವಿ ಅಂತ. ಆ್ಯಂಡ್ ಭಾಳ ಜನ ರೆಸ್ಕ್ಯೂರ್ಗೆ ಕರೆಸ್ತಾರೆ, ಬರೋ ಮಟ್ಟ ಮೇಲೆ ಫೋನ್ ಮಾಡ್ತಾರೆ. ಇಷ್ಟೆಲ್ಲ ರಿಸ್ಕು, ಲೈಫು ಸ್ಪಾಯ್ಲ್ ಆಗುತ್ತೆ ಅಂತ ಗೊತ್ತಿದ್ರು ₹1 ರೆಸ್ಕ್ಯೂ ಚಾರ್ಜ್ ಕೊಡೋಲ್ಲ ಸ್ವಲ್ಪ ಜನ ಬರೀ 50-100 ಕೊಟ್ಟು ಕಳಿಸ್ತಾರೆ.
ಸೊ ದಯಮಾಡಿ ಹಿಂಗೆ ಮಾಡಬೇಡಿ. ಈಗ ಅವ್ರು ಸ್ವಲ್ಪ ನೋಡಿ, ರಿಸ್ಕ್ ಆದ್ಮ್ಯಾಗ ಅಷ್ಟು ಲೈಫ್ ರಿಸ್ಕ್ ಇಟ್ಟು ಸೇಫ್ಟಿಯಿಂದ ಹಿಡಿಬೇಕು. ಹುಚ್ಚು ಚಕ್ರ ಹಿಡಿಯೋಕ್ಕೆ ಬರೋಂಗಿಲ್ಲ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ, ಸೇಫ್ಟಿಯಿಂದ ಹಿಡಿಯೋರಿಗೆ ಕಾಲ್ ಮಾಡಿ, ದಯಮಾಡಿ ಯಾರಿಗೆ ಬೇಕು ಅವ್ರಿಗೆ ಔಟ್ರು ಹಿಡಿತಾರಂತಂದು ಇವನು ಹಿಡಿತಾನಂತಂದು ಸಣ್ಣ ಸಣ್ಣ ಹುಡುಗರು ಕರೆಯೋದು ಫೋನ್ ಮಾಡಿ ಇವನು ಹಿಡಿತಾನಂತಂದು ಅವ್ರಿಗೆ ಕರೆಸೋದು ಮಾಡಬೇಡಿ. ನೋಡಿ ಒಂದು ಸತಿ ನಿಮ್ಗೆ ಅಷ್ಟು ಡೌಟ್ ಇತ್ತಂದರೆ ಯೂಟ್ಯೂಬ್ ಚಾನಲ್ ಇರ್ತವೆ, ಇನ್ಸ್ಟಾ ಇರ್ತವೆ, ಸ್ವಲ್ಪ ತಿಳ್ಕೊಳ್ಳಿ, ಕಾಲ್ ಮಾಡಿ, ಅಷ್ಟೇ ಹೇಳೋದು, ಭಾಳ ಹೇಳೋಂಗಿಲ್ಲ. ಅವನು ಅಕಸ್ಮಾತ್ ಮಾತು ಕೇಳಿ ಹಿಡಿಯೋದು ಬಿಟ್ಟಿದ್ರೆ, ಇಲ್ಲ ಹಿಡಿಯೋ ಜನ ಇದ್ದರೆ ಸೇಫ್ಟಿಯಿಂದ ಹಿಡಿದಿದ್ರೆ ಈ ರೀತಿ ಪ್ರಾಬ್ಲಮ್ ಬರ್ತಿದ್ದಿಲ್ಲ ಅವನಿಗೆ. ಸೊ ನಮ್ಮ ಮಾತು ಕೇಳಿಲ್ಲ, ಈಗ ಅನುಭವ ಪಡ್ತಾಯಿದ್ದಾನೆ. ಆ್ಯಂಡ್ ಆಲ್ಸೋ ಈಗ ಪಾಪ ಅವ್ರ ಪೇರೆಂಟ್ಸು ಭಾಳ ಇದರಲ್ಲಿದ್ದಾರೆ. ಸೊ ಇದೊಂದು ತಿಳ್ಸೋಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನಂತರೂ ಊರಲ್ಲಿಲ್ಲ ಗೈಸ್, 1 ಮಂತ್ ಆಯ್ತು, ಹುಬ್ಳಿಯಲ್ಲಿದ್ದೀನಿ. ಸೊ ಹಂಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ.